ಸುಖ ಗೊತ್ತೇ ಇರಲಿಲ್ಲ ಯಾಕೆ ಮಗ ಲೇಟು? ಲವರ್ಸ್ ಇಬ್ರು ಮಾತಾಡ್ತಾ ಕೂತ್ಕೊಂಡ್ರೆ ಸ್ವಲ್ಪ ಲೇಟ್ ಆಗುತ್ತಮ್ಮ. ಅದ್ ಸರಿ, ನೀನ್ ಯಾಕೆ ಲೇಟು ಅಂತ. ನಾನು ಗೀತಾ ನಿನ್ ಕಣ್ಗೆ ಲವರ್ಸ್ ತರ ಕಾಣಲ್ವಾ? ಇಬ್ರು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ. ಕನ್ಫರ್ಮ್ ಆದಂಗ ಇನ್ನ ಬೆಟ್ಟೇಗೌಡನ ಕಡೆಯಿಂದ ಕಾಲ್ ಮರಲಿ ಹೊಡಿಸ್ಕೊಳ್ಳೋದು ಗ್ಯಾರಂಟಿನ. ಸಾಧ್ಯವಾದ್ರೆ 4 ಒಳ್ಳೆ ಮಾತಾಡು, ಇಲ್ಲ ಮುಚ್ಕೊಂಡು ಕಾಡ್ಸಾಡು. ನೀನು ಒಬ್ನೇ ಕಲ್ಲ, ನೀನು ಒಬ್ನೇ. ನನ್ನ ಲವ್ ಅಲ್ಲಿ ನನ್ನ ಲವ್ಗೆ ಸಾಂಗ್ ಹಾಕಿ ಬಿಲ್ಡಪ್ ಕೊಟ್ಟು ನನ್ನ ಲವ್ನ ಎಲ್ಲೋ ತಗೊಂಡು ನಿಲ್ಸ್ಬಿಟ್ಟಕಲ್ಲ. ದೇವಸ್ಥಾನದಲ್ಲಿ ಲವ್ ಸಾಂಗ್ ಹಾಕಿ ಊರ್ ಜನ ಎಲ್ಲ ಮಕ್ ಕೊಯ್ತವ್ರೆ. ಪುಣ್ಯ ಸಂತೋಷ ಪಡ ಮಗನ, ಊರಾನವ್ರು ಯಾರು ಇಕ್ಕರಿಸಿಲ್ಲ. ಆಯ್ತು ಬಿಡಲು, ನನ್ ಗುಟ್ಟ ಮೊದಲನೇ ಮಗಳಿಗೆ ನಿನ್ನ ಹೆಸರು ಇಡ್ತೀನ. ಹೌದಾ? ಹೌದು ಸ್ವಾಮಿ. ಕೆಟ್ಟ ಹಾಫ್ ಮೇಡ್ಗಳತ್ಲೆ ಮಾತಾಡ್ಬೇಡ್ರಿ. ಗೀತಾ ಎಜುಕೇಟೆಡ್ ಹುಡುಗಿಯಪ್ಪ, ಎಲ್ಲಾರ ಜೋಡಿ ಫ್ರೀ ಆಗಿರ್ತಾಳ. ನನಗ್ ಬೆವ್ರು ಬಂದ್ರೆ ಬೆವ್ರರ್ಸ್ಕೊಂತ ಖರ್ಚಿ ಕೊಡ್ತಾಳೆ. ಇದು ಲವ್ ಅಲ್ವಾ? ನಾನ್ 40,000 ಕೇಳಿದ್ರೆ 45,000 ಕೊಡ್ತಾಳೆ. 5,000 ಖರ್ಚಿಗೆ ಇಟ್ಕೊಂತ. ಅದು ಲವ್ ಅಲ್ವಾ? ನಾನ್ ಬಸ್ಸಲ್ಲಿ ಹೋಗ್ತೀನಿ ಅಂದ್ರೆ ಬಸ್ಸಲ್ಲ, ಬೇಡ ಸುಸ್ತಾಗುತ್ತೆ, ನೀನು ಗಾಡಿ ತಗೊಂಡೋಗುವಂತ ಗಾಡಿ ಕೀ ಕೊಡ್ತಾಳೆ. ಇದು ಲವ್ ಅಲ್ವಾ? ಈ ಸಟ್ನ್ಯಾಗ ಕರ್ರನ್ ರಾಜನ್ ಪಕ್ಕದ ಕೆಂಪನ್ ರಾಣಿ ಸಟ್ ಆಗೋದಿಲ್ಲ. ತಗೋ ರಾಣಿನ. 4 ಜೋಕರ್ ಇದ್ರೆ ಯಾರು ಬೇಕಾದ್ರೂ ಶೋ ಮಾಡ್ಬೋದು. ಮಗ, ಇವೆಲ್ಲ ನೋಡ್ತಾ ಇದ್ರೆ ನಿಮ್ಮಿಬ್ಬರು ಲವ್ ಅಲ್ಲಿ ಒಳ್ಳೆ ಕೆಮಿಸ್ಟ್ರಿ ವರ್ಕೌಟ್ ಆಗೈತೆ. ಥ್ಯಾಂಕ್ಸ್ ಕಣಲೆ. ಅನ್ನ ಉಣ್ಣ ಬಾಯಲ್ಲಿ ಒಂದು ಒಳ್ಳೆ ಮಾತಾಡ್ದೆ. ಸಾಲಿ ಚೌಡಿ ಮೇಲೆ ಕುತ್ಕೊಂಡು ಇಸ್ಪೇಟ್ ಆಡೋರೆಲ್ಲ ಗ್ರಾಜುಯೇಟ್ ಗತ್ಲೆ ಮಾತಾಡಕತ್ತಿರಲ್ಲ. ನನಗೆ ಯಾಕ ಸಂಶಯ ಬರಾಕತ್ತೈತಿ, ಎಲ್ಲಿ ಏನ ಎಡವಟ್ಟು ಹಾಕತ್ತನ ಅಂತೀನಿ. ಟೀ ಮಾಡಿ ತಿಕ್ಲಾ ಆಗ್ಬಿಟ್ಟವನೆ. ಆಟ ಆಯ್ತು. ಆತ ಕಾಸು ಕೊಡು. ತೆಗೆಯಲೇ ನಿನಗೆ ಕೊಡ, ತೆಗ್ಯಲೇ. ಬಾಯಿಲಿ ಮಗ 5,000 ಖರ್ಚು ಕೊಟ್ಲು ಅಂತಲ್ಲ, ಅದ್ ಹೆಂಗೆ? ತಾಜ್ ಮಹಲ್ ಕಟ್ಬೇಕಾದ್ರೆ ದುಡ್ಡು ಯೋಚನೆ ಮಾಡಿದ್ರು. ಲವ್ ಅಂದ್ರೆ ಹಂಗೆ. ಈಗ ತಾನೇ ಅಲ್ಲಿಗೆ ಹೋಗಿದ್ ಬಂದಿದ್ದೇನೆ. ಅವಳು ಮತ್ತೆ ಬಂದೇ ಬರ್ತಾಳೆ ನಾನು ನೋಡಕ್ಕೆ. ನೋಡ್ತಾ ಇರಿ, ಅದೇ ಲವ್ ಅಮ್ಮ. ಬಂದ್ರು ಬರ್ಬೋದು. ಅದೇನ ಅಂತಾರಲ್ಲ, ಕಾಕಿ ಕುಂದ್ರುದಕ್ಕ ಟೊಂಗಿ ಮುರಿದಕ್ಕ ಬರಬ್ಬರಿ. ಬರ್ತಾಳ ಮಗ. ಹೌದು ಮಗ, ಗೀತಾ ಬತ್ತಾವಳೆ. ಲವ್ ಅಮ್ಮ, ಲವ್. ಲೇ ದಡ್ಡ ತಿಳ್ಕೊ, ಲವ್. ಹೆಂಗೆ ಕೆಲಸ ಎಲ್ಲ ಸೂಪರ್ ನಡೀತಿದೆ. ಎಲ್ಲಾ ಕಡೆ ಬರೀ ಕಿಟಕಿನೇ, ಗಾಳಿ ಆಡ್ಬೇಕು ಅಂತ. ಅಲ್ವಾ, ಕೈವಸ್ತ್ರ ಕೊಳಿ ಆದ್ರೆ ತೊಳ್ಯಾಕ ಹಾಕ್ಬೇಕಾಗಿತ್ತು. ಇವನ್ ಕೈಯಾಗ ಯಾಕೆ ಕೊಟ್ಟಿ? ಸರಿ, ಇವರೆಲ್ಲ ಯಾಕೆ ಅದು ಬಂದಿದ್ದಾರೆ? ಅದು ಅವನು ಒಬ್ನೇ ಇಟ್ಕೆ ಬರ್ತಾ ಇದ್ನಲ್ಲ, ಪಾಪ ಹೆಲ್ಪ್ ಮಾಡೋಣ ಅಂತ ಬಂದ್ವಿ. ಏನ್ ಸಂತು, 50 ಮೂಟೆ ಸಿಮೆಂಟ್ ಖರ್ಚಾಗಿದೆ ಅಂತ ಹೇಳ್ದೆ. ಎಲ್ಲ ಹಾಗೆ ಇದೆ. ಕೆಲಸ ನಡೀತಾ ಇದೆಯೋ ಇಲ್ವೋ? ನಡೀತಿದೆ ಎಲ್ಲ. ಅಯ್ಯೋ, ನಾವೇ ಕಾಂಜಿ ಪಿಂಜಿ ಕಾಂಟ್ರಾಕ್ಟರ್ಗಳ ಸಿಮೆಂಟ್ ನ ವೇಸ್ಟ್ ಮಾಡಕ್ಕೆ ಸೂಪರ್ ಕಾಂಟ್ರಾಕ್ಟರ್ಗಳು. ಅದಕ್ಕೆ ಸಿಮೆಂಟ್ ನ ಕಡಿಮೆ ಹಾಕಿ ಮಳ್ಳ ಜಾಸ್ತಿ ಆಗ್ತಾ ಇದೀವಿ. ಹಾಗಾದ್ರೆ ನಮ್ ಬಿಲ್ಡಿಂಗ್ ಗತಿ? ಅಯ್ಯಯ್ಯೋ, ಕೆಲಸ ಕೊಡೋಕ್ಕಿಂತ ಮೊದಲ ವಿಚಾರ ಮಾಡ್ಬೇಕಾಗಿತ್ತು. ಈಗದು ಗಂಗಾರಾಮ ಎಲ್ಲ ಸುಳ್ಳು ಗೀತಾ. ನಾನೇ ಬಂದು ನೋಡ್ಕೋತೀನಿ. ಯಾಕೋ ಇವತ್ತು ಬಿಸಿಲು ಜಾಸ್ತಿ ಇದೆ ಕಣೆ. ಹೌದು ಕಣೆ. ಅಲ್ಲಿ ನೋಡ್ರಲೇ ಸಿಲ್ಕು. ಸಿಲ್ಕು ಅಂಗಡಿ ಮಾಮ, ಟೀಗಿ ಕುಡಿಸ್ತೀಯ ಏನು? ಬರೇ ಟೀ ಯಾಕ, ಟೀ ಜೋಡಿ ಬನ್ನು ತಿನ್ನಿಸ್ತೀನಿ. ಇವ್ರೇನಾ ನಿನ್ ಬೇರೆ ಊರಿಂದ ಕರ್ಸಿರೋ ಆಳ್ಗಳು? ಇಲ್ಲಪ್ಪ, ನಮ್ಮಪ್ಪ ಕರ್ಕೊಂಡ್ ಬಂದಿರೋದು. ಇವ್ರಪ್ಪ ಎಲ್ಲಾ ಕಲಾವಿದ್ರು ಒಂದ್ ಕಡೆ ಸೇರಿಸಿ ಇಲ್ಲೊಂದ್ ದೊಡ್ಡ ಕಲಾ ಮಂದಿರ ಕಟ್ಟಿಸ್ಬೇಕಂತ ಮಾಡ್ಯಾನ. ಏನ್ ಸಿಲ್ಕು, ಪೌಡರ್ ಹಾಕೋ ಕೆನ್ನಿಗೆ ಎಷ್ಟೊಂದು ಧೂಳು ಆವರ್ಸ್ಕೊಂಡ್ಬಿಟ್ಟಿಲ್ಲ. ಎಷ್ಟು ಸೊರಗಿ ಸಣ್ಣ ಆಗಿಬಿಟ್ಟಿ ಅಲ್ಲ. ಏನ್ ಮಾಡೋದು ಮಾಮ, ಹೊಟ್ಟೆ ಪಾಡು. ಈ ಕೆಲ್ಸ ಬಿಡು, ಈ ತಟ್ಟಿ ಮನಿ ಸಂಬಂಧ ಒಂದು ಡ್ಯಾನ್ಸ್ ಮಾಡಿಬಿಡು. ಹೋಗಿ ಒಂದ ಬೆಳ್ಳೆ ಇಲ್ಲ. ಏನ ಹಂಗ್ ನೋಡ್ತಾ ಇದೀರಾ? ನಾವ ಇಲ್ಲಪ್ಪ. ಏ ಸಂತು, ಇಲ್ ಬಾ. ಹೆಂಗೆ ನಾವೆಲ್ಲಿರ್ತೀವ ಅಲ್ಲೇ ಬರ್ತಾರೆ. ಅದಮ್ಮ ಲವ್. ಹೌದಾ? ಹೌದು ಸ್ವಾಮಿ. ವಾ ಗೀತಾ, ನನ್ನ ಇಷ್ಟು ಇಲ್ಲಿ ತನಕ ಹುಡ್ಕೊಂಡ್ ಬಂದಿದ್ಯಾ? ಏನ್ ಸಮಾಚಾರ? ಸಂತು, ಯಾವ್ದು ಎಲ್ಲಿಡ್ಬೇಕು ಅಂತ ಜ್ಞಾನ ಬೇಡ್ವಾ? ಅಪ್ಪ ನೋಡಿದಿದ್ರೆ ಅಷ್ಟೇ. ಯಾರು, ಯಾವ್ದು, ಯಾಕೆ, ವಾಟ್ಸ್ ಹ್ಯಾಪನಿಂಗ್, ವಾಟ್ ಆರ್ ಟಾಕಿಂಗ್, ಯು ನೋ ಆಮ್ ಐ? ಇದು ಇದನ್ನ ಹುಡ್ಕೊಂಡು ರಾತ್ರಿ ಎಲ್ಲ ಓಡಾಡ್ಬಿಟ್ಟೆ. ನಿಮ್ಮ ಅಪ್ಪ ಅಣ್ಣ ಏನಾರು ನೋಡಿದ್ರೆ ಲೈಟ್ ಹಾಕೊಂಡ್ಬಿಟ್ಟಿರೋರು, ಹೋಗ್ಲಿ ಉಳಿದಿದ್ದಲ್ಲ ಇಲ್ಲಿ. ಇದ್ರ ಜೊತೆ ಚಕ್ಲಿ ನಿಪ್ಪಟ್ ಬೇರೆ ಗಿಫ್ಟ್ ಕೊಡ್ತಾರೆ. ಇನ್ನೊಂದ್ಸಲ ಗಾಡಿ ಕೇಳು, ಅವಾಗಿದೆ. ಕೇಳ್ತೀನಿ ಕೇಳ್ತಾ ಇರ್ತೀನಿ. ಬಾಯ್. ಡೌಟು, ಹೆಣ್ಮಕ್ಳು ಹೊಟ್ಟಲ್ಲಿ ಹೆಣ್ಮಕ್ಳು ಹುಡ್ತವೆ, ಗಂಡ್ ಮಕ್ಳು ಹೊಟ್ಟಲ್ಲಿ ಗಂಡ್ ಮಕ್ಳೇ ಕೊಟ್ಟಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಒಂದು ಹುಡುಗನಿಗೆ ಬರ್ಡೇ ಗಿಫ್ಟ್ ಅಂತ ಏನ್ ಕೊಡ್ಬೋದಲ್ಲ? ಹೂ ಕೊಡ್ಬೋದು, ಇಲ್ಲ ವಾಚ್ ಕೊಡ್ಬೋದು, ಮ್ಯಾಕ್ಸಿಮಮ್ ಚಟಿ ಕೊಡ್ಬೋದು ಅಷ್ಟೇ. ನಮ್ಮ ಹುಡುಗಿ ನನಗೋಸ್ಕರ ಫುಲ್ ಬಾಟ್ಲು. ನೀನ್ ಒಬ್ನೇ ಕೊಡಿ, ಯಾರು ಕೊಡ್ಬೇಡ ಅಂತ ಹೇಳೋಳೆ. ನಿನಗಲ್ಲ, ನನಗೆ. ಬಾಟ್ಲ್ ಇಸ್ಕೊಳ್ಳೋವರೆಗೂ ಬಂದ್ಬಿಡ್ತಾ ನಿನ್ ಲವ್ ಸ್ಟೋರಿ? ಬಾಟ್ಲ್ ಅಷ್ಟೇ ಅಲ್ಲ, ಬೆಡ್ರೂಮ್ ಹೋಗೋವರೆಗೂ ಬರುತ್ತೆ. ಹೌದಾ ಮೇಡಮ್? ಹೌದು ಸ್ವಾಮಿ. ಏನ್ರಪ್ಪ ಎಲ್ಲ ಡಿಸ್ಕಸ್ ಮಾಡ್ತಾ ಇದೀರಾ? ಕಬ್ಬನ್ ಗದಲ್ಲಿ ಗಾಂಜಾ ಬೆಳೆಯೋದು ಹೆಂಗೆ ಅಂತನಾ?
ಮಾಡಕ್ ಕೆಲಸ ಬೇರೆ ಇಲ್ಲಿ ನೋಡು, ಬೀಜ ಬೇರೆ ಆರಿಸ್ಕೊತ ಕುಂದಿರ್ತೀವಿ. ಇಲ್ಲದ ನೋಡು, ಪುಗ್ಸೆಟ್ಟೆ ಸಿಕ್ಕರೆ ಸಾಕು, ಕುಡಿದು ತಿಂದು ತೇಗಿ ಮಜಾ ಮಾಡಿ ಹೋಗಿಬಿಡ್ತಾನಷ್ಟೇ. ಖಾಲಿ ಇದ್ದಾಗ ಬಂದು ರೆಸ್ಟೋರೆಂಟ್ನೊಳಗ ಅಣ್ಣಗ ಹೆಲ್ಪ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ ನಿನಗ. ಏನ್ ದೊಡ್ಡ ರೆಸ್ಟೋರೆಂಟ್ 5 ಸ್ಟಾರ್ ಹೋಟ್ಲ್ ಇಟ್ಟಿದ್ಯೆ ಯೋ, ಕಿತ್ತೋಗಿರೋದೊಂದು ಟೀ ಹೋಟ್ಲ್ ಇಟ್ಕೊಂಡ್ಬಿಟ್ಟು. ಅದಿರ್ಲಿ ಬಿಡು, ಇಲ್ಲೊಂದ್ ಕರಿನೇ ಓಡಾಡ್ತಾ ಇತ್ತಲ್ಲ, ಏನಾಯ್ತು? ಓಹೋ, 9 ವರ್ಷದಿಂದ ಒಂದು ಒಣಗಿದ ಬ್ರೆಡ್ ಹಾಕ್ಲಿಲ್ಲ ಅಂದ್ರೂ ಚಿಂತಿಲ್ಲ. ನಿನ್ನೆ ಬಂದು ಒಂದು ಹೊತ್ತಿದ ಒಡೆ ಹಾಕಿದ್ದೆಲ್ಲ ಅದನ್ನ ತಿಂದು ಬಾಲಾಗ್ಲಿ ಆಡ್ಸ್ಕೊತ ಹೋತ. ಬಾಲ ಆಡ್ಸ್ಕೊಂತ ಹೋತು, ಆ ಮೂಲೆಯಲ್ಲಿ ಸತ್ ಬಿದ್ದೈತೆ. ಏನೇ ಮುಜಯ ಬಾಯ, ಹೆಂಗೋ ಅಲ್ಲಿ ಇಲ್ಲಿ ತಿನ್ಕಂಡ್ ಪಾಪ ಚೆನ್ನಾಗಿತ್ತು. ನೀನ್ ಸೀದೋಗಿರೋ ಒಡೆ ಹಾಕ್ಬಿಟ್ಟ ನಾಯಿನ ಸಾಯಿಸ್ಬಿಟ್ಟಲ್ಲ, ಪಾಪ ನೀನ್ ತಡ್ತೇ ಬಿಡಲ್ಲ ದಡಿಯಾ. ಓಹೋ, ದುರ್ವಾಸನೆ ಮುನಿಗಳು ಆಗಬಹುದು. ತಳಗ್ ನೋಡಿ, ಹುಷಾರವ, ನಾಯಿ ಕಟ್ಟ ಜಾಸ್ತಿ ಅವೆ. ಬರ್ಲಾ? ಸರಿ. ಎಲ್ಲೂ ಒಳ್ಳೆಯಾಗಿದೆ ಮಗ. ಆ ಬೆಣ್ಣು ದಿನಾ ಒಬ್ಬೊಬ್ರ ಕೆಲ ಹಾಕ್ಸ್ಕತ್ತದೆ ಡ್ರಾಪ್ನ. ಇವತ್ತು ಹೋಗ್ಬಿಟ್ಟು ಅಣ್ಣ ಫಿಟ್ ಮಾಡೋದಂತ ಗ್ಯಾರಂಟಿ. ಎಕ್ಸ್ಕ್ಯೂಸ್ ಮೀ, ಕಾಲೇಜ್ಗ? ಹೌದು. ತಮ್ಮ ಹೆಸರು? ಮೀನಾಕ್ಷಿ. ಮೀನಾಕ್ಷಿ. ನನ್ನ ಹೆಸರು ರಮೇಶ. ಮೀನಾಕ್ಷಿ 3 ಅಕ್ಷರ, ರಮೇಶ 3 ಅಕ್ಷರ, 3 3 6. ನನ್ನ ಲಕ್ಕಿ ನಂಬರು. ಇಡೀ ಮಂಡ್ಯ ಡಿಸ್ಟಿಕ್ ಅಲ್ಲೇ ನಮ್ಮಿಬ್ಬರದು ಸೂಪರ್ ಜೋಡಿ ನೋಡಿ. ನಂದು ಬ್ಲಾಕ್ ಪ್ಯಾಂಟ್, ನಿಮ್ದು ಬ್ಲಾಕ್ ಪ್ಯಾಂಟ್, ನಂದು ರೆಡ್ ಶರ್ಟ್, ನಿಮ್ದು ರೆಡ್ ಶರ್ಟ್. ಸೂಪರ್ ಅಲ್ಲ? ಇವತ್ತು ಡ್ರಾಪ್ ಮಾಡೋದಲ್ಲ ಅವ್ನು ಯಾರು? ನಮ್ಮ ಅಣ್ಣ. ಅಣ್ಣನ ನಿನ್ನೆ ಡ್ರಾಪ್ ಮಾಡೋದವನು? ಅದು ನಮ್ಮ ಅಣ್ಣ. ಮೊನ್ನೆ ಡ್ರಾಪ್ ಮಾಡೋದವನು? ಅದು ನಮ್ಮ ಅಣ್ಣನೇ. ನಂಗೆ ಟೋಟಲ್ 8 ಜನ ಅಣ್ಣಂದ್ರು. ಏನಿವಾಗ? ಏನಿಲ್ಲಮ್ಮ, ಇವತ್ತಿಂದ ನಿಂಗೆ 9 ಜನ ಅಣ್ದಿರು. 9 ನೀವು ನಾನೇ. ಬರ್ಲಾ ತಂಗಿ? ಒಂದಿ ಫ್ಯಾಮಿಲಿ. 30 ಮನಿ ತಣ್ಗೊಂದ್ ಲೋಟ ಮಜ್ಜಿಗೆ ಕೊಡಪ್ಪ. ಯಾಕಲೇ ಮಟ್ಟ ವರ್ಕೌಟ್ ಆಗ್ಲಿಲ್ಲನ? ವರ್ಕು ಆಯ್ತು, ಅಲ್ಲೇ ಔಟು ಆಗೋಯ್ತು ಗುರು. ಅವಳಿಗೆ 8 ಜನ ಅಣ್ದಿರು. ವಾರಕ್ಕೆ 7 ದಿನ ತಾನೆ? ಹೌದೌದು. ದಿನಕ್ಕೆ ಒಬ್ಬ ಹೊಡೆದ್ರು ಇನ್ನೂ ಒಬ್ಬ ಬ್ಯಾಲೆನ್ಸ್ ಉಳ್ಕತಾನೆ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಲಿ? 8 ಜನ ಅಣ್ಣತಮ್ಮರದಾರಲ್ಲ, 8 ಉದ್ದಿನ ವಡೆ ಪಾರ್ಸಲ್ ಮಾಡಿಬಿಡು. ನಾಯಿಗಾದ ಗತಿನ ಅವ್ರಿಗೂ. ಮರ್ಡರ್ ಮಾಡಕ್ಕೆ ಈ ಊರಲ್ಲಿ ಆಳುಗಳು ಸಿಗ್ತಾರೆ, ಕೂಲಿ ಮಾಡಕ್ ಆಳುಗಳು ಸಿಗಲ್ಲ. ನಿಮ್ಮಪ್ಪ ಬರ್ತಾವಲ್ಲ. ಬರ್ಲಿ ಇರ್ಲ. ಲೇ ಗಂಡತಿಮ್ಮ, ಇವತ್ತು ಶುಕ್ರವಾರಕ್ಕಲ್ಲ, ನಾಳೆ ಶನಿವಾರ, ನಾಡಿದ್ದು ಭಾನುವಾರ ಬ್ಯಾಂಕ್ ರಜಾ. ಅದನ್ನ ಹೇಳಕ್ ಇಲ್ಲಿ ತನಕ ಬಂದ. ಇದಕ್ಕೇನ್ ಕಮ್ಮಿ ಇಲ್ಲ. ಇವತ್ತು ದುಡ್ಡು ಕಟ್ಲಿಲ್ಲ ಅಂದ್ರೆ ಸೋಮವಾರ ಜಲ್ಲಿ ಮಳ್ಳು ಸಿಮೆಂಟ್ ಯಾವ್ದು ಬರಕಿಲ್ಲ. ನಿನಗೇನಾದ್ರೂ ಒಂದು ಕೆಲಸ ಹೇಳಿದ್ರೆ ಮತ್ತೆ ತಿಥಿ ಒತ್ತುತ್ತಾ ಇರ್ಬೇಕಲ್ಲ. ಹಲೋ ಅಂಕಲ್, ಹುಡುಗರು ಮ್ಯಾಚುವಲ್ ಆಗಿಲ್ರಿ. ಬಾ ಇಲ್ಲಿ ಸ್ವಲ್ಪ ಮುಖ ತೋರ್ಸು. ನನಗ ಅಂಕಲ್ ಅಂತೀಯ? ನೀನೇ ಅಂಕಲ್ ಇದ್ದಂಗಿದೆಯಲ್ಲೇ. ಒಂದು ಸ್ನೇಹಕ್ಕೂ ವಯಸ್ಸಿಗೂ ಮಿತಿ ಬೇಡ. ಅವನ ವಯಸ್ಸೆಷ್ಟು, ನಿನ್ನ ವಯಸ್ಸೆಷ್ಟು? ನಿನ್ ಹೆಂಡತಿ ನಿನ್ಗೆ ಹೆಂಗ್ಲ ಮರ್ಯಾದೆ ಕೊಟ್ಟಾಳು? ಅಂಕಲ್ ಕೈಯೇ ಕತ್ತರಿಸ್ಬಿಡ್ತೀನಿ ಕೈಯ. ನನ್ನ ಹತ್ರನೇ ಹುಡುಗಾಟ ಆಡ್ತಾವ್ ಬಡ್ಡತಾವು. ಹುಡುಗಾಟ ನನ್ನ ಹತ್ರ. ಪ್ರಪಂಚದಾಗ ಯಾರು ಹೆಂಡ್ರಿ ಯಾರಿಗೆ ಮರ್ಯಾದೆ ಕೊಡ್ತಾರ ಹೇಳಕ್ ಬಂದವ್ರು ಇಲ್ಲಿ. ಯಾರು ಕೊಡ್ತಾರ ಬಿಡ್ತಾರ ಗೊತ್ತಿಲ್ಲ, ನಿನಗಂತೂ ಕೊಡಲ್ಲ. ಹೌದಾ? ಹೌದು ಸ್ವಾಮಿ. ಲಾ ಸಂತೋ, ಮಕ್ ನೆಕ್ಕಣಂಗ್ ಹೋಗೋದ್ರು ನಿಂಗೆ ಮನ ಮರ್ಯಾದಿಲ್ವಾ? ಬಾ ಬ್ಯಾಂಕ್ ಹೋಗೋಣ. ನಿನಗೂ ಸಿಟ್ಟು ಬಂದ್ಬಿಡ್ತೇನಲ್ಲ? ಪರವಾಗಿಲ್ಲ, ಮೀಸೆ ಬಿಡ್ತು ಒಂಚೂರು ರೋಸ್ ಆಯ್ತು. ನಡಿಯಲೇ. ಯಾವಾಗ್ಲೇ ಹೇಳಿದೆ ಚಿತ್ರತನ ಇಳಿಯಕ್ಕೆ ಹೋಗಲೇ. ನಿನ್ನ ಹಣೆ ಬರ, ಹೋಗಲೇ. ಹೋಗ ಆಯ್ತು. ಅಯ್ಯಯ್ಯೋ ಹೊಂಟ ಬಿಟ್ನಲ್ಲೋ. ಏ ಸಂತು. ಓ ಗೀತಾ, ಏನ್ ಗೀತಾ? ಎಲ್ಲಿಗೆ ಹೋಗ್ತಾ ಇದ್ಯಾ? ಅದು ಅರ್ಜೆಂಟ್ ಸ್ಕೂಲ್ ಹತ್ರ ಹೋಗ್ಬೇಕಾಗಿತ್ತು, ನನ್ನ ಮಗ ಬಿಟ್ಟೋಗ್ಬಿಟ್ಟ. ಏನ್ ಮಾಡೋದೀಗ? ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಬಾ. ಹೌದಾ? ನಡಿ ನಡಿ. ಸಂತು, ಹೋಗಿ ನಿಧಾನಕ್ ಬಾ.